ದೇವ್ರು ಯಾಕೆ ಒಳ್ಳೆಯವ್ರನ್ನ ಬೇಗ ಕರ್ಕೋತಾನೆ ಅಂತ ಈಗ ಅರ್ಥ ಆಯ್ತು. ಪುಣ್ಯವಂತ ಅವನು. ಈ ಕೆಟ್ಟ ಪ್ರಪಂಚನ ಬಿಟ್ಟು ದೇವ್ರನ್ನ ಸೇರ್ಕೊಂಡ್ಬಿಟ್ಟ. ಅಂತವನ್ ಜೊತೆ ನಾವು ಬದುಕೋದಕ್ಕಾಗ್ಲಿಲ್ಲ. ಪಾಪಿಗಳು ನಾವು. ಇಷ್ಟೆಲ್ಲ ಆಸ್ತಿ ಇದೆ, ಏನ್ ಪ್ರಯೋಜನ? ಅವನೇ ಇಲ್ಲ. ಅವನು ನನ್ನ ಪಾಪಚ್ಚಿ, ನನ್ನ ಪ್ರಾಣ. ಅವನ್ ಪ್ರಾಣ ಹೋಗೋದಕ್ಕೂ ಮೊದಲು ನನ್ನ ಪ್ರಾಣನೇ ಹೋಗ್ಬೇಕಿತ್ತು. ಮೇಡಮ್ ಅಳ್ಬೇಡಿ ಮೇಡಮ್, ಪ್ಲೀಸ್ ಅಳ್ಬೇಡಿ ಮೇಡಮ್. ನೋಡಿ, ಸದ್ಯಕ್ಕೆ ನನ್ನನ್ನೇ ಆದಿತ್ಯ ಅನ್ಕೊಳ್ಳಿ. ಹಾಂ, ಅಳಬೇಡಿ ಪ್ಲೀಸ್. ಸರ್, ಸಮಾಧಾನ ಮಾಡಿ ಸರ್ ನಿಮ್ಮ ತಂಗಿಗೆ. ಅಳಬೇಡಿ ಅನ್ನಿ ಸರ್. ಬೇಡ, ನನ್ಗೇನು ಮಾಡಬೇಡ. ನಾನು ಎಲ್ಲೂ ಹೋಗಿಲ್ಲ. ನಿನ್ಗೆ ಫ್ರೀಡಮ್ ಜಾಸ್ತಿ ಆಗೋಯ್ತು. ಈಗ ಕಾಗೆ ಹರಿಸ್ತಾ ಇದ್ಯಾ, ಬಿಟ್ರೆ ಅರ್ಧ ರಾತ್ರಿಯಲ್ಲಿ ಬಾವುಟನೂ ಹರಿಸ್ತೀಯಲ್ಲ. ನನ್ನ ಮಾತು ಕೇಳು. ನಾನು ಬೇಗ ಹೊರಟಿದ್ದೆ. ದಾರಿಲಿ ಯಾವನೋ ಕಚಡ ಗಂಡಸು ನನ್ನನ್ನು ಫಾಲೋ ಮಾಡ್ತಿದ್ದ. ತಪ್ಪಿಸ್ಕೊಂಡು ಬಂದ್ರೆ ಅವ್ನು ಮತ್ತೆ ನನ್ನನ್ನು ಅಡ್ಡ ಹಾಕಿ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಕೈ ಮುಗಿದ್ರು ಬಿಡ್ಲೇ ಇಲ್ಲ. ಹೇಗೋ ಓದಾಡಿ ತಪ್ಪಿಸ್ಕೊಂಡು ಬಂದೆ. ನಾನು ನಿಜ ಹೇಳ್ತಾ ಇದ್ದೀನಿ, ನಿನ್ ಮೇಲೆ ಆಣೆ. ಏನ್ ನಿನ್ ಕಂಡ್ರೆ ಊರವ್ರಿಗೆಲ್ಲ ಕಣ್ಣ? ಯಾವ ಉಚ್ನಾಯಿ ಅದು? ಬಾ ತೋರ್ಸು ಈಗ್ಲೇ. ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ಬಾ ತೋರ್ಸು. ಹೇಗ್ ತೋರಿಸ್ಲಿ? ಎಲ್ಲಿಂದ ತೋರಿಸ್ಲಿ ವಿಶ್ವಜಿತ್? ಅರೆ, ಅದೆಲ್ಲಿ ಸಿಕ್ತಾ? ಹೇಗಿದ್ದ ಹೇಳು. ಅವನ್ಗೊಂದ್ ಗದ್ದಿ ಕಾಣಿಸ್ಬಿಡ್ತೀನಿ. ಕತ್ಲಾಗಿತ್ತು, ಕೆಟ್ಟದಾಗಿದ್ದ. ಎಲ್ಲಿ ಹೇಗೆ ಅಂತ ಹೇಳಿ. ठीक है, ಅದಕ್ಕೀಗ ಅಳಕ್ ಶುರು ಮಾಡಬೇಡ. ಆ ಉಚ್ನ ಯಾರು ಅಂತ ನಾಳೆ ನನಗೆ ತೋರಿಸು. ಅವನನ್ನ ಅಟ್ಟ ಆಡಿಸ್ಕೊಂಡು ಹೊಡಿತೀನಿ. ನನ್ನ ಹುಡುಗಿ ಮೇಲೆ ಕಣ್ಣಾಕ್ತಾನ ಸಾಲ. ಬೇಗ ಬಾರೋ. ಯಾವಾಗ ನೋಡಿದ್ರು ಯಾವುದೋ ಲೋಕದಲ್ಲಿರ್ತೀಯ. ಇವತ್ತು ನಿನ್ನ ಆ ಜಾಗಕ್ಕೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ? ಆ ಜಾಗದಲ್ಲಿ ನಿಧಿಗಿದಿ ಇರಬೇಕು, ಅದನ್ನ ತೋರ್ಸಕ್ ಕರ್ಕೊಂಡು ಹೋಗ್ತಿದ್ದೀರಾ? ಪೊನ್ನಪ್ಪ ಬಾಯಿ ಬಿಡ್ಲಿ, ಅದು ಸಿಕ್ಬಿಡುತ್ತೆ. ಏನಂದ್ರೆ? ಪೊನ್ನಪ್ಪ ಅನ್ನ ನಾನು.
ಅಂದೆ ಪೊನ್ನಪ್ಪ ನಮ್ಮ ಮನೆ ದೇವರು, ಅವನು ಕಂಡುಬಿಟ್ರೆ ನಿಧಿ ಗಿದಿ ಏನಾದರೂ ಸಿಗ್ಬೋದು. ಮನೆ ದೇವ್ರ ವಿಷಯ ಆಮೇಲೆ ಹೇಳ್ತೀನಿ, ಇವಾಗ ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ಇದು ಆದಿತ್ಯನ ಫೇವ್ರೇಟ್ ಜಾಗ. ಯಾವಾಗ ನೋಡಿದ್ರು ಇಲ್ಲೇ ಓಡಾಡ್ತಿದ್ದ. ನಿಮ್ಮ ಆದಿತ್ಯ ಮಾತ್ರ ಅಲ್ಲ, ಬಿಟ್ರೆ ಈ ಸಂಜುನು ಇಲ್ಲೇ ಇರ್ತಿದ್ದ. ಎಷ್ಟು ಸೂಪರ್ ಆಗಿದೆ ರೀ ಜಾಗ. ನಾನು ಪೂರ್ತಿ ಹೇಳೋ ತನಕ ಕೇಳ್ಕೊ. ಆದಿತ್ಯ ಇಲ್ಲಿ ಬಂದು ಯಾವಾಗಲೂ ಕಿತ್ತೋಗಿರೋ ಒಂಥರ ಕೊಳಲು ನುಡಿಸ್ತಿದ್ದ. ಅದನ್ನು ಕೇಳೋದಿಕ್ಕೆ ಇನ್ನ ಕಿತ್ತೋಗಿರೋ ಆಳುಗಳು ಬರ್ತಾ ಇದ್ರು, ದನ ಕಾಯೋರು. ಓಹೋ, ಒಳಲ್ ಬೇರೆ ನುಡ್ಸಕ್ ಬರುತ್ತೆ ಸರ್ ಅವನಿಗೆ. ಸಿಕ್ಕಾಪಟ್ಟೆ ಸೂಪರ್ ಅಲ್ವಾ ಸರ್ ಅವನು? ತುಂಬಾ ಇಂಟೆಲಿಜೆಂಟ್ ಅವನು. ನೋಡಿ ಸರ್, ನಾನು ಅವನಷ್ಟು ಇಂಟೆಲಿಜೆಂಟ್ ಅಲ್ಲ. ಅವನ ಥರ ಕೊಳಲು ಗಿಳಲು ಎಲ್ಲ ನನಗೆ ನುಡ್ಸಕ್ಕೆ ಹೇಳಬೇಡಿ ಆಯಿತಾ. ಅದನ್ನು ಕಲಿಬೇಕಂದ್ರೆ ಮಿನಿಮಮ್ ಅಂದರೂ 3 ವರ್ಷ ಬೇಕು. ಕಾಯ್ತೀರಾ? ಪೇಮೆಂಟ್ ಜಾಸ್ತಿ ಆಗತ್ತೆ ಬಸ್. ಅಯ್ಯೋ ಅಣ್ಣ, ನೀನೇನು ನುಡಿಸೋದು ಕಲಿಯೋದು ಏನು ಬೇಡಪ್ಪ, ಮ್ಯಾಟ್ರ್ ಹೇಳ್ದೆ ಅಷ್ಟೇ. ಹೌದಾ? ಹಂಗಾರು ಓಕೆ ಬಿಡಿ ಸರ್, ಓಕೆ. ಇನ್ನೊಂದ್ಸಲ ಇವನ್ ಗಾಡಿಗೆ ಹಂದಿ ಡಿಕ್ಕಿ ಹೊಡೆದು ಇವನು ಹಂದಿನ ಸೇವ್ ಮಾಡಕ್ ಹೋಗಿ ಜೀಪ್ನ ಹಳ್ಳಕ್ಕೆ ಹಾಕಿ ಕೈಕಾಲು ಮುರ್ಕೊಂಡು ಬಂದಿದ್ದ. ಓಹೋ, ಆದಿತ್ಯನು ನಮ್ಮ ಹಂಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಕಿರಿಕ್ ಮಾಡ್ಕೊಳ್ತಾನೆ ಇದ್ನ. ಆದ್ರೆ ನಾವು ಕಾರು ಜೀಪು ವಿಷಯದಲ್ಲಿ ಹುಷಾರ್ ಸರ್. ಒಂದ್ಸಲ ಸ್ಟೇರಿಂಗ್ ಹಿಡ್ದ ಅಂದ್ರೆ ಉಡಾ ಗೋಡೆ ಹಿಡ್ದಂಗೆ ಬಿಡೋದೇ ಇಲ್ಲ. ಇಳಿಯೋ ಜಾಗ ಬರಬೇಕು, ಸ್ಟೇರಿಂಗ್ ಬಿಡಬೇಕು. ನಮ್ಮ ಸರ್ವೀಸಲ್ಲೇ ಒಂದು ಆಕ್ಸಿಡೆಂಟ್ ಕೇಸ್ ಇಲ್ಲ ಸರ್. ನೀನಾದ್ರೂ ಬೇಕು, ಅವನು ಬೇಡ. ಅಷ್ಟು ಕಿರಿಕ್ ನನ್ನ ಮಗ ಅವನು. ಒಂದ್ಸಲ ಏನು ಮಾಡಿದ್ದ ಗೊತ್ತಾ? ಅದ್ಯಾವುದೋ ಕಾರಣಕ್ಕೆ ಮನೆಯವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಒಂದಿಷ್ಟು 2 kg ಅಷ್ಟು ಬಂಗಾರದ ಸರ, ಬಳೆ, ಓಲೆ ಎಲ್ಲ ತಂದು ಇಲ್ಲಿ ಗುಡ್ಡೆ ಹಾಕ್ಕೊಂಡು ಎಲ್ಲ ಕೂಲಿಯವ್ರನ್ನು ಸಾಲಾಗಿ ನಿಲ್ಲಿಸ್ಕೊಂಡು ನಿಮ್ಮ ಮನೇಲಿ ಏನು ಕಷ್ಟ ಇದೆ, ನಿಮ್ಮ ಮನೇಲಿ ಏನು ಕಷ್ಟ ಇದೆ ಅಂತ ಕೇಳಿ ಎಲ್ಲಾರ್ಗೂ ಹಂಚ್ಬಿಟ್ಟಿದ್ದ. ಆಹಾ, ಇದು ಒಂದ್ ಸೀನಲ್ಲಿ ಮಾತ್ರ ನಾನು ಕೂಲಿ ಆಳಿನ ಪಾತ್ರ ಮಾಡ್ಬೇಕಪ್ಪ. ಇನ್ನೆಲ್ಲ ಟೈಮಲ್ಲೂ ನಾನು ಆದಿತ್ಯನೇ ಆಗಿರ್ಬೇಕು. ಯಾವಾಗಲೂ ನಾನು ಆದಿತ್ಯನ ಥರ ಬಡವ್ರಿಗೆಲ್ಲ ದಾನ ಧರ್ಮ ಮಾಡ್ತಾ ಇರಬೇಕು. ಅಪ್ಪಿ ತಪ್ಪಿ ನಾನು ದಾನ ಮಾಡ್ಬೇಕಾದ್ರೆ ಏನಾದರೂ ಕ್ಯೂನಲ್ಲಿ ಕಾವೇರಿ ಬಂದರೆ ಹಾಗೆ ಎತ್ತಾಕೊಂಡು ಹೋಗಿ ಮದುವೆ ಆಗ್ಬಿಡ್ತೀನಿ. ನಿಮ್ಮಿದು ನಂದು ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಮದುವೆ. ಆಹಾ. ಸಂಜು, ಏಯ್ ಸಂಜು, ಆಹಾ, ನೆನ್ನೆ ಲಡ್ಡು ಮಿಸ್ ಆಗಿತ್ತು ಅಂದ್ಕೊಂಡೆ, ಇವತ್ತು ಬಾಯಿ ಕಡೆಗೆ ಉರುಳ್ಕೊಂಡು ಬರ್ತಾ ಇದೆಯಲ್ಲಪ್ಪ. ಇವತ್ತು ಬಿಡೋ ಸೀನೇ ಇಲ್ಲ. ಏನು ಫಿಗರು, ಹ್ಯಾಂಡ ವಾಶ್ ಮಾಡಿಕೊಂಡೇ ಮುಟ್ಬೇಕು. ಏನು ಮಸ್ತಾಗವಳೆ. ನೆಕ್ಸ್ಟ್ ಟೈಮ್ ಇಂದ ಸ್ಯಾನಿಟೈಸರ್ ಜೇಬಲ್ಲಿ ಇಟ್ಕೊಂಡೇ ಓಡಾಡ್ತೀನಿ ಚಿನ್ನ. ತಂದೇನು ಅಡ್ಜಸ್ಟ್ ಮಾಡ್ಕೋ.